ಕಾಂಗ್ರೆಸ್ನ ಶಾಸಕ ಮಾಜಿ ಸಚಿವ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಅದು ಈಗ ಹಳೆಯ ಸುದ್ದಿ ಕೂಡ ಆಗಿದೆ. ಆದರೆ ಏನು ವಿಚಾರ ಅಂತ ಹೇಳಿದ್ರೆ, ವಿನಯ್ ಕುಲಕರ್ಣಿ ಅವರ ಪುತ್ರಿಯ ಭಾವನಾತ್ಮಕ ಒಂದು ಪೋಸ್ಟ್, ಎಮೋಷ್ನಲ್ ಪೋಸ್ಟ್ ಈಗ ಹರಿದಾಡ್ತಾ ಇದೆ. ನನ್ನ ತಂದೆಯವರು ಕೆಲಸದಿಂದ ಗುರುತಿಸಿಕೊಂಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ವೈಶಾಲಿ ಕುಲಕರ್ಣಿ ಭಾವುಕ ಆ ಪೋಸ್ಟನ್ನು ಶೇರ್ ಮಾಡಿದ್ದಾರೆ. ಅನೇಕ ಕುಟುಂಬಗಳಿಗೆ ಕೇವಲ ನಾಯಕನಲ್ಲ, ಕುಟುಂಬದವರೇ ಆಗಿದ್ರು. ನಾವು ಅವರನ್ನು ಯಾವಾಗಲೂ ಕೆಲಸಗಳಿಂದಲೇ ಗುರುತಿಸಿದ್ದೇವೆ. ಅವರ ಲೀಡರ್ಶಿಪ್ಪಿಂದ ನಾವು ಗುರುತಿಸಿದ್ದೀವಿ. ಅವರ ಎಲ್ಲ ಕೆಲಸಗಳೇ ನಮಗೆ ಶ್ರೀರಕ್ಷೆ, ಅವರೇ ನಮ್ಗೆ ಹೆಮ್ಮೆ, ದೊಡ್ಡ ಹೀರೋ, ಎಂದೆಂದಿಗೂ ನಮ್ಮ ಮಾರ್ಗದರ್ಶಕರು, ನಮ್ಮ ಅಪ್ಪ ಅಂತ ಪುತ್ರಿ ವೈಶಾಲಿ ಪೋಸ್ಟ್ ಮಾಡಿದ್ದಾರೆ. ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ವಿನಯ್ ಪುತ್ರಿ ವೈಶಾಲಿ ಕುಲಕರ್ಣಿ ಭಾವುಕರಾಗಿದ್ದಾರೆ. ವಿನಯ್ ಕುಲಕರ್ಣಿ ಈತ ಜೈಲು ಪಾಲಾಗಿದ್ದಾರೆ. ನನ್ನ ತಂದೆಯವರು ಬೇರೆ ಯಾವುದೇ ದರ್ಪ ಅಹಂಕಾರ ಅಂತ ಏನಿದೆ ಹಾಗಲ್ಲ, ಅವರು ಕೆಲಸದಿಂದನೇ ಗುರುತಿಸ್ಕೊಂಡಂಥವ್ರು. ಅವ್ರಿಗೆ ಬಹಳ ಜವಾಬ್ದಾರಿ ಇತ್ತು. ನನ್ನ ತಂದೆ ರಾಜಕೀಯ ಪಯಣ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಉತ್ತರ ಕರ್ನಾಟಕದಾದ್ಯಂತ ಜನರಿಗಾಗಿ ಬದುಕಿದ ಜನನಾಯಕ ನಮ್ಮಪ್ಪ. ತಮ್ಮ ಇಡೀ ಜೀವನವನ್ನೇ ಸಾರ್ವಜನಿಕ ಸೇವೆಗೆ ಅರ್ಪಿಸಿದ್ರು ಅವರು ನಮ್ಮಪ್ಪ. ಅನೇಕ ಕುಟುಂಬಗಳಿಗೆ ಕೇವಲ ನಾಯಕನಲ್ಲ, ಸ್ವತಃ ಕುಟುಂಬ ಸದಸ್ಯರೇ, ಕುಟುಂಬದವರೇ ಆಗ್ಬಿಟ್ಟಿದ್ರು. ನಾವು ಅವರನ್ನು ಯಾವಾಗಲೂ ಅವರ ಹೆಮ್ಮೆಯ ಕೆಲಸಗಳಿಂದ, ಜವಾಬ್ದಾರಿಗಳಿಂದ ಗುರುತಿಸಿದ್ದೀವಿ. ಅವರ ಎಲ್ಲ ಕೆಲಸಗಳೇ ನಮ್ಮ ಹೆಮ್ಮೆ, ಅವರೇ ನಮ್ಮ ಹೀರೋ, ಎಂದೆಂದಿಗೂ ನಮ್ಮ ಮಾರ್ಗದರ್ಶಕರು, ನಮ್ಮಪ್ಪ ಅಂತ ಪುತ್ರಿ ವೈಶಾಲಿ ಪೋಸ್ಟ್ ಮಾಡಿದ್ದಾರೆ. ನಿಜಕ್ಕೂ ಈ ವಿಚಾರ ಇದೆಯಲ್ಲ, ಬಹಳ ಸಂದಿಗ್ಧತೆಯ ವಿಚಾರ, ಪರಿಸ್ಥಿತಿ. ಕಾನೂನಾತ್ಮಕವಾಗಿ ಏನು ನಡಿಬೇಕು ಅದು ನಡೆದಿದೆ. ಆದರೆ ಈ ತಂದೆ ಮಗಳ ಭಾವನಾತ್ಮಕ ಸಂಬಂಧ ಅಂತ ಬಂದಾಗ ಯಾರಿಗೆ ನೋವಾಗಲ್ಲ? ಖಂಡಿತವಾಗ್ಲೂ ನೋವಾಗೇ ಇರುತ್ತೆ. ತಂದೆ ಕೆಲಸದಲ್ಲಿ ಲೋಪದೋಷಗಳಿರಬಹುದು, ಕ್ರೌರ್ಯ ಇರಬಹುದು, ಎಲ್ಲೇ ಮೀರಿ ಏನೇ ಘಟನೆಗಳು ಸಂಭವಿಸಿರಬಹುದು. ಅದು ಕಡಿಮೆ ಅಂತ ಹೇಳ್ತಾ ಇಲ್ಲ. ಈಗಾಗಿರೋ ಘಟನೆ ತಪ್ಪೇ. ಕಾನೂನಾತ್ಮಕವಾಗಿ ಏನು ನಡಿಬೇಕು ಆ ರೀತಿ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ. ಆದರೆ ಈ ಏನು ತಂದೆ ಮಗಳ ಒಂದು ಭಾವನಾತ್ಮಕ ಸಂಬಂಧ ಇದೆಯಲ್ಲ, ಅದಕ್ಕೂ ಕಾನೂನಿಗೂ ಸಂಬಂಧ ಇರಲಿಕ್ಕಿಲ್ಲ. ಹಾಗಾಗಿ ನಮ್ಮ ತಂದೆ ನಾವು ಹೀಗೆ ನೋಡಿದ್ದೀವಿ, ಇಷ್ಟೆಲ್ಲ ಇತ್ತು, ಅದು ಯಾಕೆ ಹಿಂಗಾಯಿತು ಅನ್ನುವ ಒಂದು ಅಸಹಾಯಕ ಸ್ಥಿತಿಯನ್ನು ಹೊರಗೆ ಹಾಕಿದಾರಾ, ಅಥವಾ ನಮ್ಮ ತಂದೆಯವರು ತಪ್ಪು ಮಾಡಿಲ್ಲ, ಅವರು ಯಾವತ್ತಿದ್ರೂ ಹೀರೋ, ಒಳ್ಳೆ ಕೆಲಸಗಳನ್ನೇ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರಾ? ಹೀಗೆ ಇದರ ನಡುವೆ ಆ ಭಾವನಾತ್ಮಕ ಏರಿಳಿತಗಳನ್ನು ನಾವಿಲ್ಲಿ ಗಮನಿಸ್ಬೋದು. ನೀವು ನೋಡಿರ್ತೀರ, ಯಾರೇ ಆಗಲಿ, ಯಾವುದೇ ಸೆಲೆಬ್ರಿಟಿ ಆಗಿರಲಿ ಅಥವಾ ಒಬ್ಬ ದೊಡ್ಡ ರಾಜಕೀಯ ನಾಯಕನೇ ಆಗಿರಲಿ, ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಆಪಾದನೆ ಬಂದಾಗ, ಆರೋಪಗಳು ಬಂದಾಗ, ಇದೆಲ್ಲ ಷಡ್ಯಂತ್ರ, ಕಾನೂನಲ್ಲಿ ನಮ್ಗೆ ನಂಬಿಕೆ ಇದೆ, ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನೋ ಮಾತುಗಳನ್ನೇ ಆಡಿದ್ದಾರೆ. ಆದರೂ ಇದು ಅವರ ಬೆಂಬಲಿಗರಾಗಿರ್ಬೋದು ಅಥವಾ ಅಪರಾಧಿ ಸ್ಥಾನದಲ್ಲಿರುವಂಥ ವಿನಯ್ ಕುಲಕರ್ಣಿ ಅವರ ಕುಟುಂಬ ಸದಸ್ಯರಿರ್ಬೋದು, ಅವರಿಗೆ ಇದು ನುಂಗಲಾರದ ತುತ್ತಾಗಿರುತ್ತೆ. ಏನಿದು ಜೀವಾವಧಿ ಶಿಕ್ಷೆ ಅಂತ ಹೇಳಿದರೆ ಕೆನಾಟ್ ಇಮ್ಯಾಜಿನ್, ಯಾರೂ ಕೂಡ ಅದನ್ನು ಊಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಇಂಥ ಸ್ಥಿತಿಯಲ್ಲಿ ತನ್ನ ತಂದೆಯವರಲ್ಲಿ ಕಂಡಂಥ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಕೆಲಸಗಳನ್ನು, ನಾಯಕತ್ವದ ಅಂಶಗಳನ್ನು ಇಲ್ಲಿ ಜನರಿಗೆ ತಲುಪಿಸುವಂಥ ಒಂದು ಕೆಲಸ ನಡೀತಾ ಇದೆ. ಶಾಸಕತ್ವ ಸ್ಥಾನ ರದ್ದಾಗುತ್ತೆ ಇಂಥ ಸಂದರ್ಭದಲ್ಲಿ. ಹೀಗಾಗಿ ಅಲ್ಲೂ ಕೂಡ ಒಂದು ಉಪಚುನಾವಣೆ ಕೂಡ ಘೋಷಣೆ ಆಗುತ್ತೆ. ಓಕೆ, ಕಾನೂನಿದೆ, ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ. ಆದರೆ ಭಾವನಾತ್ಮಕ ಸಂಬಂಧ ಹೇಗಿದೆ, ಅವ್ರು ಯಾವ ರೀತಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನು ನಿಮ್ಮ ಹತ್ರ ನಾವು ಶೇರ್ ಮಾಡ್ಕೊಂಡಿದ್ದೀವಿ.